Children, good morning. Welcome to Mahila Samaja online classes. Class 3rd, subject EVS Social. Topic, a walk through Mohenjo-daro and Harappa. Children, in this lesson we'll learn about the ancient civilizations that took place. Okay, historians have found proof. So they have found proof about the ancient civilization. Yes, civilization ಅಂತಂದರೆ ಡೆವಲಪ್ಮೆಂಟ್ ಚೇಂಜಸ್ ಆಗಿರೋದನ್ನ ಓಕೆನಾ ಅದನ್ನು ಸಿವಿಲೈಸೇಷನ್ಸ್ ಅಂತ ಕರೀತಾರೆ. ಮತ್ತು ಇದನ್ನು ಪ್ರೂಫ್ ಸಮೇತ ಏನು ಮಾಡಿದ್ದಾರೆ ಡಿಸ್ಪ್ಲೇ ಫೈಂಡ್ ಔಟ್ ಮಾಡಿದ್ದಾರೆ. They have discovered quite a few ancient civilizations in the world. A few. Okay, na? Like for example, Rome ide, Egypt, Mesopotamia, Mohenjo-daro civilization, Indus Valley civilization, ಈ ಥರ. In 1921, archaeologists discovered the ruins of cities in the Indus Valley. Indus Valley civilization. ಓಕೆನಾ ಇದು 1921 ಏನು ಮಾಡಿದ್ರು ಆರ್ಕಿಯಾಲಜಿಸ್ಟ್ who discover the ruins of the cities in the Indus Valley. After studying the ruins, they concluded that the cities here existed in the 3rd and 2nd millennium BC. 3rd ಮತ್ತು 2nd millennium BCಯಲ್ಲಿ ಆವಾಗ ಇದ್ರು ಇವರು ಅಂತ ಕನ್ಕ್ಲೂಡ್ ಮಾಡಿದ್ರು. ಸೊ ನೋಡಿ ಈ ಥರ ಇದ್ರು ಅವರು. The farmers settled in the Indus Valley civilization around 3500 years ago. The Indus Valley civilization ಯಾವಾಗ ಬಂತು 2500 18,000 ಇತ್ತು ಅಂದರೆ ಬಿಫೋರ್ ಕ್ರೈಸ್ಟ್ ಓಕೆನಾ. ಸೊ ದ Indus Valley civilization took place between 2500 to 1800. So Harappa and Mohenjo-daro are the important cities of Indus Valley civilization. ನೋಡಿ ಅದೆಲ್ಲ ಪ್ಲೇಸಸ್ ನೀವು ನೋಡ್ಬೋದು. ಆವಾಗ ಇಂಡಿಯಾದಲ್ಲಿ ಇತ್ತು, ಇವಾಗ ಪಾಕಿಸ್ತಾನಲ್ಲಿದೆ. ಲೋಥಲ್ ಇಟ್ ಈಸ್ ಇನ್ ಇಂಡಿಯಾ. ಸೊ ಬಾರ್ಡರಲ್ಲಿದೆ ನೋಡಿ ಮೊಹೆಂಜೋದಾರೋ ಆ್ಯಂಡ್ ಹರಪ್ಪ. Mohenjo-daro and Harappa were the two largest cities in the Indus Valley civilization. As I told you, I showed in the map also. So they were the two largest cities in the Indus Valley. The cities were well planned and laid out in chessboard pattern. ನೋಡಿ ಕಾಣಿಸ್ತಾ ಇದನ್ನು ಚೆಸ್ ಬೋರ್ಡ್ ಥರ ಇದಲ್ವ ಸ್ಕ್ವೇರ್ ಆಗಿ. ಸೊ ಆ ಥರ ಒಂದು ವೆಲ್ ಪ್ಲ್ಯಾನ್ಡ್ ಆಗಿತ್ತು ಸಿಟೀಸು. ದ ಸ್ಟ್ರೀಟ್ಸ್ ವೇ ವೈಡ್ ಆ್ಯಂಡ್ ಕಂಪ್ಲೀಟ್ಲಿ ಸ್ಟ್ರೈಟ್. ನೋಡಿ ವೈಡ್ ಆಗಿಯೂ ಇದೆ, ಸ್ಟ್ರೈಟಾಗೂ ಇದೆ. ಸೊ ಹೇಗೆ ನಾವು ಇವಾಗ ರೋಡ್ಸ್ ಇದೆ ಅಲ್ವಾ ಅದೇ ಥರ ಸೇಮ್. ದ ಹೌಸಸ್ ವೇ ಮೇಡ್ ಆಫ್ ಮಡ್ ಆ್ಯಂಡ್ ಕ್ಲೇ ಬ್ರಿಕ್ಸ್. ಬ್ರಿಕ್ಸ್ ಯಾವುದಿಂದ ಮಾಡಿರೋದು? ಕ್ಲೇ ಮತ್ತು ಮಡ್ಡಿಂದ ಮನೆನ ಬಿಲ್ಟ್ ಮಾಡಿತ್ತು. ನೋಡಿ ಕಾಣಿಸ್ತದಲ್ವ ಕ್ಲೇ ಬ್ರಿಕ್ಸು ಮತ್ತು ಮಡ್ಡಿಂದು. ಸಮ್ ಆಫ್ ದೆಮ್ ಹ್ಯಾಡ್ 2 stories. 2 stories ಅಂದರೆ 2 ಸ್ಟೆಪ್ ಮನೆ. ನೋಡಿ ಇದಲ್ವಾ 2 stories ಹೌಸಸ್ ಅದೇ ನೋಡಿ ಆ ಟೈಮಲ್ಲಿ 2 stories ಮನೆ ಇತ್ತು. ಮೋಸ್ಟ್ ಆಫ್ ದೆಮ್ ಹ್ಯಾಡ್ ಆನ್ ಓಪನ್ ಕೋರ್ಟ್ ಯಾರ್ಡ್ ಇನ್ ದ ಸೆಂಟರ್. ಇನ್ ದ ಸೆಂಟರ್ ಯು ಕ್ಯಾನ್ ಸಿ ಪ್ಲೇಸ್ ಇದನ್ನು ಮಕ್ಕಳು ಆಡ್ತಾ ಇದ್ದಾರೆ ನೋಡಿ, ಅಷ್ಟು ಪ್ಲೇಸ್ ಸೆಂಟ್ರಲ್ಲಿ ಅವ್ರು ಬಿಡ್ತಾಯಿದ್ರು ಟು ಪ್ಲೇ ಆರ್ ಡೂ ಸಮಥಿಂಗ್ ಅದರ್ ವರ್ಕ್ಸ್. ದ ಸಿಸ್ಟಮ್ ಆಫ್ ಬೇಕಿಂಗ್ ಬ್ರಿಕ್ಸ್ ಈಸ್ ಆ್ಯನ್ ಓವನ್ ಕಂಟಿನ್ಯೂಸ್ ಟಿಲ್ ಟುಡೇ. ನೋಡಿ ಓವನ್ ಥರ ಕಾಣಿಸ್ತದಲ್ವಾ ಹೇಗೆ ಬ್ರಿಕ್ಸ್ನ ಬರ್ನ್ ಮಾಡೋದು, ಇದೇ ಸೇಮ್ ಪ್ರೊಸೀಜರ್ ಇವಾಗಲೂ ಸಹ ಕಂಟಿನ್ಯೂ ಆಗಿದೆ. ದೇ ಹ್ಯಾಡ್ ಅ ವೆರಿ ಅಡ್ವಾನ್ಸ್ಡ್ ಡ್ರೈನೇಜ್ ಸಿಸ್ಟಮು ಸಹ ಅಡ್ವಾನ್ಸ್ಡ್ ಆಗಿತ್ತು. ಅಂದರೆ ದಟ್ ವಾಟರ್ ಎಲ್ಲ ಡ್ರೈನೇಜ್ ವಾಟರ್ ಎಲ್ಲ ಮೂವ್ ಆಗೋದಕ್ಕೆಲ್ಲನೂ ತುಂಬ ಒಂಥರ ಅಡ್ವಾನ್ಸ್ಡ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಇತ್ತು. ಮತ್ತು ಅದು ಸಹ ದ ಡ್ರೈನ್ಸ್ ವೇ ಲೇಡ್ ಅಂಡರ್ ದ ಸ್ಟ್ರೀಟ್ಸ್ ಆ್ಯಂಡ್ ಕವರ್ಡ್. ಅಂದರೆ ದ ಸಿಟೀಸ್ ಸ್ಟ್ರೀಟ್ಸಲ್ಲಿತ್ತು ಮತ್ತು ಅದು ಕ್ಲೋಸ್ಡ್ ಆಗಿತ್ತು, ಓಪನ್ ಡ್ರೈನೇಜ್ ಸಿಸ್ಟಮ್ ಇರಲಿಲ್ಲ. ಲಾರ್ಜ್ ಫೋರ್ಟ್ರೆಸ್ ವೇ ಬಿಲ್ಟ್ ಇನ್ ದ ಸೆಂಟರ್ ಆಫ್ ದ ಸಿಟಿ. ಫೋರ್ಟ್ಸ್ ನೋಡಿ ಫೋರ್ಟ್ರೆಸ್ ಎಲ್ಲ ಇದೆಲ್ಲ ಸೆಂಟರ್ ಆಫ್ ದ ಸಿಟಿಯಲ್ಲಿ ಬಿಲ್ಟ್ ಮಾಡಿದ್ದು. ದ ಸಿಟೀಸ್ ಮೋಸ್ಟ್ ಇಂಪಾರ್ಟೆಂಟ್ ಬಿಲ್ಡಿಂಗ್ ವಾಸ್ ಸಿಚುವೇಟೆಡ್ ವಿದಿನ್ ದ ಫೋರ್ಟ್ರೆಸ್. ಅಂದರೆ ಇಂಪಾರ್ಟೆಂಟ್ ಸಿಟೀಸ್ ಏನಿರುತ್ತೆ ಬಿಲ್ಡಿಂಗ್ಸ್ ಎಲ್ಲ ಇದೆಲ್ಲ ಅದು ಫೋರ್ಟ್ ಒಳಗಡೆ ಇತ್ತು. ದೇ ವಾಸ್ ಅ ಲಾರ್ಜ್ ಗ್ರೇನರಿ ಇನ್ಸೈಡ್ ದ ಫೋರ್ಟ್ರೆಸ್. ಗ್ರೇನರಿ ಅಂದರೆ ವೇರ್ ಆಲ್ ದ ಗ್ರೇನ್ಸ್ ಆರ್ ಸ್ಟೋರ್ಡ್ ಫಾರ್ ಫ್ಯೂಚರ್ ಯೂಸ್. ನಾವು ಸೇವ್ ಮಾಡ್ತೀವಿ ಅಲ್ವಾ ಅದನ್ನ ಗ್ರೇನರಿ ಅಂತ ಕರಿತೀವಿ. ಫಾರ್ಮರ್ಸ್ ಹ್ಯಾಡ್ ಟು ಗಿವ್ ಅ ಪಾರ್ಟ್ ಆಫ್ ದಿಯರ್ ಕ್ರಾಪ್ಸ್ ಟು ದ ಸಿಟಿ. ದಿಸ್ ವಾಸ್ ಸ್ಟೋರ್ಡ್ ಇನ್ ದ ಗ್ರೇನರಿ. ಸೊ ನೋಡಿ ಫಾರ್ಮರ್ಸ್ ಏನು ಮಾಡ್ತಾರೆ, ಎಲ್ಲ ಅವ್ರು ಗ್ರೋ ಮಾಡೋ ಗ್ರೇನ್ಸು ಸ್ವಲ್ಪ ಅವ್ರಿಗೆ ಬೇಕಾಗಿರೋದನ್ನ ಇಟ್ಕೊಂಡು ಸ್ವಲ್ಪ ಪಾರ್ಟ್ನ ಅವರು ಕಂಪಲ್ಸರಿ ಸಿಟಿಗೆ ಅಂತ ಕೊಟ್ಬಿಟ್ಟು ಆ ಗ್ರೇನರೀಸಲ್ಲಿ ಸೇವ್ ಮಾಡ್ತಾಯಿದ್ರು. ಯಾಕೆ ಅಂತಂದರೆ ವೆನ್ ದೇರ್ ವಾಸ್ ಅ ಬ್ಯಾಡ್ ಹಾರ್ವೆಸ್ಟ್, ಹಾರ್ವೆಸ್ಟ್ ಆಗಿಲ್ಲ, ಮಳೆ ಬಿದ್ದಿಲ್ಲ, ಸೊ ರೈನ್ ಇಲ್ಲ, ನೋ ವಾಟರ್, ಸೊ
ಐ ಮೀನ್ ರೈಸ್ ಗ್ರೋ ಮಾಡಲಿಲ್ಲ ಕ್ರಾಪ್ಸ್ ಎಲ್ಲನೂ ಅಂತ ಆ ಟೈಮಲ್ಲಿ ಸ್ಕ್ಯಾಸಿಟಿ ಆಫ್ ಫುಡ್ ಅಂದರೆ ಫುಡ್ ಇರಲಿಲ್ಲ ಆ ಟೈಮಲ್ಲಿ ಏನು ಮಾಡ್ತಾಯಿದ್ರು ಈ ಗ್ರೇನ್ಸ್ನ ಯೂಸ್ ಮಾಡ್ಕೊಳ್ತಾ ಇದ್ರು. ದೇರ್ ವಾಸ್ ಅ ಲಾರ್ಜ್ ಬಾತ್ ಹೌಸ್ ವಿದಿನ್ ದ ಫೋರ್ಟ್ರೆಸ್. ನೋಡಿ ಲಾರ್ಜ್ ಬಾತ್ ಹೌಸ್, ಅಲ್ಲಿ ಅವರು ಬಾತ್ ತಗೊಳ್ತಾ ಇದ್ರು, ಸ್ನಾನ ಮಾಡ್ತಾ ಇದ್ರು. ಪೀಪಲ್ ಎಂಗೇಜ್ ದೆಮ್ಸೆಲ್ಫ್ ಇನ್ ಅಗ್ರಿಕಲ್ಚರ್, ಲೈಫ್ ಸ್ಟಾಕ್ ಬ್ರೀಡಿಂಗ್, pottery, metal crafts and trade. So people what happened, they engage themselves in agriculture. ನೋಡಿ ಅಗ್ರಿಕಲ್ಚರ್ ಎಂಗೇಜ್ ಆಗಿದ್ದಾರೆ. ಲೈಫ್ ಸ್ಟಾಕ್ ಬ್ರೀಡಿಂಗ್ ಅಂದರೆ ಆ್ಯನಿಮಲ್ಸ್ನೆಲ್ಲನೂ ಟೇಮ್ ಮಾಡ್ತಾ ಇರೋದು, ಪಾಟ್ರಿ ಪಾಟರಿ ಅಂತಂದರೆ ಗೊತ್ತಿರಲ್ಲ, ವೆಸಲ್ಸ್ ಎಲ್ಲ ಮಾಡೋದು, ಮೆಟಲ್ ಕ್ರಾಫ್ಟ್ಸ್ ಆ್ಯಂಡ್ ಆಲ್ಸೋ ಟ್ರೇಡ್ ಅಂದರೆ ಎಕ್ಸ್ಪೋರ್ಟಿಂಗ್ ದ ಗೂಡ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಅದನ್ನ ಟ್ರೇಡ್, ಒಬ್ಬರಿಗೆ ಕೊಡೋದು, ಅವರಿಂದ ಬೇರೆದನ್ನ ಬೈ ಮಾಡೋದು, ಅದನ್ನ ಟ್ರೇಡ್ ಅಂತ ಕರಿತೀವಿ. ನೋಡಿ ಲೈಫ್ ಸ್ಟಾಕ್ ಬ್ರೀಡಿಂಗ್, ಇದು ಆ್ಯನಿಮಲ್ಸ್ನೆಲ್ಲ ಬ್ರೀಡ್ ಮಾಡ್ತಾ ಇದ್ದಾರೆ. ಮತ್ತು ಇದು ಪಾಟ್ರೀಸ್ ಎಲ್ಲನೂ. ದೆನ್ ಮೆಟಲ್ ಕ್ರಾಫ್ಟ್ಸ್ ಎಲ್ಲ ಮಾಡಿದ್ದಾರೆ ನೋಡಿ ಹೇಗೆ. ಆ್ಯಂಡ್ ಆಲ್ಸೋ ದೇ ಡೂ ಯೂಸ್ ಟು ಟ್ರೇಡ್. ನೋಡಿ ಟ್ರೇಡ್ ಮಾಡ್ತಾ ಇದ್ದಾರಲ್ವ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್, ಅದನ್ನು ಏನಂತ ಕರಿತೀವಿ ಅಂದರೆ ಟ್ರೇಡ್, ಟು ಬೈ ಆ್ಯಂಡ್ ಸೆಲ್. ಸೊ ದೇ ಆಲ್ಸೋ ಗ್ರೀವ್ ಕಾಟನ್. ನೋಡಿ ಅಷ್ಟು ಮಾತ್ರ ಇಲ್ಲದ್ರೆ ಅವರು ಕಾಟನ್ ಸಹನೂ ಗ್ರೋ ಮಾಡ್ತಾಯಿದ್ರು. ದೇ ಗ್ರೀವ್ ಕಾಟನ್ ಸೊ ದ್ಯಾಟ್ ದೇ ಕ್ಯಾನ್ ಯೂಸ್ ಇಟ್ ಫಾರ್ ಕ್ಲೋತ್ಸ್. ಕಾಟನ್ ಆ್ಯಂಡ್ ವಾಸ್ ಓವನ್ ಇನ್ ಟು ಕ್ಲಾತ್. ಆ ಕಾಟನ್ನ ಗ್ರೋ ಮಾಡಿಬಿಟ್ಟು ಮಾಡಿ ಏನು ಮಾಡಿದ್ರು, ಬಟ್ಟೆ ಮಾಡ್ತಾಯಿದ್ರು. ದೇ ಯೂಸ್ ಟು ಓವ್ ದ ಕ್ಲಾತ್. ಆ್ಯಂಡ್ ದ ಕ್ರಾಫ್ಟ್ಸ್ಮೆನ್ ವಾಟ್ ದೇ ಡಿಡ್, ದೇ ಮೇಡ್ ಥಿಂಗ್ಸ್ ಔಟ್ ಆಫ್ ಕಾಪರ್, ಬ್ರಾನ್ಸ್ ಆ್ಯಂಡ್ ಗೋಲ್ಡ್. ಕ್ರಾಫ್ಟ್ಸ್ಮ್ಯಾನ್ಸ್ ಇದ್ರಲ್ವ, ಥಿಂಗ್ಸ್ನ ಯಾವ್ಯಾವಿಂದ ಮೆಟಲ್ಸಿಂದ ಮಾಡ್ತಾಯಿದ್ರು ನೋಡಿ, ಕಾಪರಿಂದ, ಬ್ರಾನ್ಸಿಂದ ಮತ್ತು ಗೋಲ್ಡಿಂದ ಥಿಂಗ್ಸ್ನ ಯೂಸ್ ಮಾಡ್ತಾಯಿದ್ರು. ಬೀಡ್ಸ್ ಫಾರ್ ಜ್ಯುವೆಲ್ರಿ ವರ್ ಮೇಡ್ ಫ್ರಮ್. ಬೀಡ್ಸ್ ಫಾರ್ ಜ್ಯುವೆಲ್ರಿ ಎಲ್ಲಿ ಯಾವುದರಿಂದ ಮಾಡ್ತಾಯಿದ್ರು ನೋಡಿ, ಗೋಲ್ಡ್, ಕ್ಲೇ ಆ್ಯಂಡ್ ಸೆಮಿ ಪ್ರೆಷಿಯಸ್ ಸ್ಟೋನ್ಸ್, ಇದರಿಂದ ಜ್ಯುವೆಲ್ರೀಸ್ ಮಾಡ್ತಾಯಿದ್ರು. ದ ಪಾಟರ್ಸ್ ವಾಟ್ ದೇ ಡಿಡ್, ದೇ ಮೇಡ್ ಕುಕಿಂಗ್ ಪಾಟ್ಸ್ ಫಾರ್ ಈಟಿಂಗ್ ಆ್ಯಂಡ್ ಡ್ರಿಂಕಿಂಗ್ ಯುಟೆನ್ಸಿಲ್ಸ್ ಆ್ಯಂಡ್ ಆಲ್ಸೋ ಸ್ಟೋರೇಜ್ ಬಾರ್ಸ್. ನೋಡಿ ಕುಕಿಂಗ್ ಪಾಟ್ಸ್, ಅದ್ರಲ್ಲಿ ಕುಕ್ ಮಾಡೋದಕ್ಕೆ, ಈಟಿಂಗು ಮತ್ತು ಡ್ರಿಂಕಿಂಗ್ ಯುಟೆನ್ಸಿಲ್ಸ್ ಅಂದರೆ ಪ್ಲೇಟು, ಗ್ಲಾಸ್ ಥರ ಆ ಥರ ಎಲ್ಲನೂ, ಮತ್ತು ಸ್ಟೋರೇಜ್ ಜಾರ್ಸು ಸಹ ಮಾಡ್ತಾಯಿದ್ರು. ಸೊ ಸೆವೆರಲ್ ಸ್ಟೋನ್ ಆ್ಯಂಡ್ ಬೋನ್ ಸೀಲ್ಸ್ ವಿತ್ ಇಮೇಜಸ್ ಆಫ್ ಆ್ಯನಿಮಲ್ಸ್ ವೇ ಮೇಡ್. ಸ್ಟೋನ್ ನೋಡಿ ಇಲ್ಲಿ ಕಾಣಿಸೋದಲ್ವ, ಸ್ಟೋನ್ ಮತ್ತು ಬೋನ್ದು ಸೀಲ್ಸ್, ಅದು ಅವ್ರದ್ದು ಇಮೇಜಸ್ ಇದೆ ನೋಡಿ ಆ್ಯನಿಮಲ್ಸ್ದು. ಸೊ ದ ಸಿಟೀಸ್, ನಾವು ನೆಕ್ಸ್ಟ್, ದ ಸಿಟೀಸ್ ಈಸ್ ವೆರಿ ಆ್ಯಕ್ಟಿವ್ ಸೆಂಟರ್ಸ್ ಫಾರ್ ಟ್ರೇಡ್. ಸಿಟೀಸಲ್ಲಿ ಆ್ಯಕ್ಟಿವ್ ಟ್ರೇಡ್ಸ್ ನೋಡಿ, ಈ ಸಿಟೀಸಲ್ಲಿ ಏನಾಗ್ತದೆ, ತುಂಬ ಆ್ಯಕ್ಟಿವ್ ಆಗಿದ್ದು ಟ್ರೇಡ್ಸ್ ಮಾಡ್ತಾಯಿದ್ರು. ಲೈಕ್ ಹರಪ್ಪ, ಮೊಹೆಂಜೊದಾರೋ, ಲೋಥಲೆಲ್ಲ. ರೂಯಿನ್ಸ್ ಆಫ್ ಡಾಕ್ ಯಾರ್ಡ್ ವೇ ಫೌಂಡ್ ಇನ್ ಲೋಥಲ್. ಡಾಕ್ ಯಾರ್ಡ್ದು ರೂಯಿನ್ಸ್ ಅಂದರೆ ಇವಾಗೆಲ್ಲ ಇಲ್ಲ, ಅದು ಒಂಥರ ಆಗೋಗಿದೆ, ಅದನ್ನು ಲೋಥಲಲ್ಲಿ ಇವಾಗಲೂ ನಾವು ನೋಡ್ಬೋದು. ಕಾಟನ್ ಫ್ಯಾಬ್ರಿಕ್, ಪಾಟ್ರಿ, ಜ್ಯುವೆಲ್ರಿ ಆ್ಯಂಡ್ ಮೆಟಲ್ ಆರ್ಟ್ಫ್ಯಾಕ್ಟ್ಸ್ ವೇ ಎಕ್ಸ್ಪೋರ್ಟೆಡ್. ಸೊ ನೋಡಿ ಕಾಟನ್ ಫ್ಯಾಬ್ರಿಕ್ಸು, ಪಾಟ್ರಿ, ಜ್ಯುವೆಲ್ರೀಸ್, ಮೆಟಲ್ ಆರ್ಟ್ ವೇ ಎಕ್ಸ್ಪೋರ್ಟೆಡ್ ಅಂದರೆ ಬೇರೆಯವ್ರಿಗೆ ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು, ಬೇರೆ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು, ಬೇರೆ ಸಿಟೀಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ಮೋಸ್ಟ್ಲಿ ದೇ ಟ್ರೇಡೆಡ್ ವಿತ್ ಮೆಸೊಪೊಟೋಮಿಯಾ, ಪರ್ಷಿಯಾ ಆ್ಯಂಡ್ ಅಫ್ಘಾನಿಸ್ತಾನ್. ಸೊ ಹರಪ್ಪ ಮತ್ತು ಮೊಹೆಂಜೊದಾರೋ ಏನು ಮಾಡೋದು, ದೇ ಟ್ರೇಡ್ ವಿತ್ ಮೆಸೊಪೊಟೋಮಿಯಾ, ಪರ್ಷಿಯಾ ಆ್ಯಂಡ್ ಅಫ್ಘಾನಿಸ್ತಾನ್. ಈ ಒಂದು 3 ಪ್ಲೇಸಸ್ಗೆ ಅವರು ಏನು ಮಾಡ್ತಾಯಿದ್ರು, ಅವ್ರು ಮಾಡಿರೋದೆಲ್ಲನೂ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ವಾಸ್ ಸ್ಪ್ರೆಡ್ ಅಲಾಂಗ್ ವಿತ್ ದ ಬ್ಯಾಂಕ್ಸ್ ಆಫ್ ದ ರಿವರ್ ಇಂಡಸ್. ನೆಕ್ಸ್ಟ್ ಒನ್, ಸೊ ದ ಅದರ್ ಸಮ್ ಇಂಪಾರ್ಟೆಂಟ್ ಸಿಟೀಸ್ ಆರ್, ಫಸ್ಟ್ ಒನ್ ನೋಡಿ, ಕಲಿಬಂಗನ್, ರೂಪರ್, ಇದೆಲ್ಲ ಬೇರೆ ಬೇರೆ ಸಿಟೀಸ್, ಓಕೆನಾ. ಧೋಲಾವೀರಾ, ದೀಸ್ ಆರ್ ದ ಸಿಟೀಸ್ ಫೌಂಡ್. ದೆನ್ ನೆಕ್ಸ್ಟ್, ಪೀಪಲ್ ಹ್ಯಾಡ್ ನೋ ಲಾಂಗರ್ ಯೂಸ್ ಸ್ಟೋನ್ ಟೂಲ್ಸ್. ಸೊ ಆಮೇಲೆ ಏನಾಯಿತು, ಬರ್ತಾ ಬರ್ತಾ ಸ್ಟೋನ್ ಟೂಲ್ಸ್ ಯೂಸ್ ಮಾಡ್ತಾ ಇಲ್ಲ. ಅರ್ಲಿ ಮ್ಯಾನ್ ಏನು ಮಾಡ್ತಾಯಿದ್ರು, ಸ್ಟೋನ್ ಟೂಲ್ಸ್ ಜಾಸ್ತಿ ಯೂಸ್ ಮಾಡ್ತಾಯಿದ್ರಲ್ಲ. ಹೋಗ್ತಾ ಹೋಗ್ತಾ ಹೇಗೆ ಸಿವಿಲೈಸ್ ಆಯಿತು, ಡೆವಲಪ್ ಆಗ್ತಾ ಹೋದ್ರಲ್ವಾ, ಆವಾಗ ಏನಾಯಿತು ಅಂದರೆ ಅವ್ರು ಸ್ಟೋನ್ ಟೂಲ್ಸ್ನ ಬಿಟ್ಟು ಬೇರೆ ಟೂಲ್ಸ್ನ ಯೂಸ್ ಮಾಡ್ತಾಯಿದ್ರು. ಬೇರೆ ಯಾವುದ್ರಲ್ಲಿ ಟೂಲ್ಸ್ ಮಾಡ್ತಾಯಿದ್ರು ನೋಡಿ, ದಿ ಮೇಡ್ ಟೂಲ್ಸ್ ಆ್ಯಂಡ್ ಅದರ್ ಆರ್ಟ್ ಆಬ್ಜೆಕ್ಟ್ಸ್ ಔಟ್ ಆಫ್ ಮೆಟಲ್ ಕಾಲ್ಡ್ ಬ್ರಾನ್ಸ್. ಬ್ರಾನ್ಸಿಂದ ಟೂಲ್ಸ್ ಮಾಡೋದು ಸ್ಟಾರ್ಟ್ ಮಾಡಿದ್ರು ಇನ್ಸ್ಟೆಡ್ ಆಫ್ ಸ್ಟೋನ್. ಸೊ ಆ ಹಿಸ್ಟೋರಿಯನ್ಸ್ ಏನು ರೆಫರ್ ಮಾಡಿದ್ರು ಈ ಏಜ್ನ ಅಂತಂದರೆ ಬ್ರಾನ್ಸ್ ಏಜ್. ದೇ ರೆಫರ್ಡ್ ದಿಸ್ ಆಸ್ ಬ್ರಾನ್ಸ್ ಏಜ್. ನೆಕ್ಸ್ಟ್, ಆರ್ಟಿಫ್ಯಾಕ್ಟ್ಸ್ ಆಫ್ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಏನೇನಿದೆ ಅಂತ ನೋಡೋಣ. ದ ಡ್ಯಾನ್ಸಿಂಗ್ ಗರ್ಲ್ ನೋಡಿ, ಸ್ಟ್ಯಾಚು ಕಾಣಿಸ್ತದೆ ಅಲ್ವಾ, ಇದು ಸಹ ಬ್ರಾನ್ಸಿಂದ ಮಾಡಿರೋದು. ದ ಫಿಗರ್ ಆಫ್ ಡ್ಯಾನ್ಸಿಂಗ್ ಗರ್ಲ್ ವಾಸ್ ಡಿಸ್ಕವರ್ಡ್ ಇನ್ ದ ಹೌಸ್ ಆಫ್ ಮೊಹೆಂಜೊದಾರೋ. ನೋಡಿ ಒಂದು ಡ್ಯಾನ್ಸ್ ಗರ್ಲ್ನ ಡಿಸ್ಕವರ್ ಮಾಡೋದು, ಅದು ಒಂದು ಸ್ಟ್ಯಾಚು ಇತ್ತು ಅಲ್ಲಿ.
It is made up of bronze. I told you it is made up of bronze and shows that the girl as if she is resting after a dance performance. ಆ ಒಂದು ಸ್ಟ್ಯಾಚು ನೋಡಿದ್ರೆ ಹೆಂಗೆ ಅನಿಸ್ತಾ ಇದೆ ಅಂತಂದರೆ ಆ ಗರ್ಲ್ ಡ್ಯಾನ್ಸ್ ಮಾಡಿಬಿಟ್ಟು ರೆಸ್ಟ್ ತೊಗೊಳ್ತಾ ಇದ್ದಾಳೆ ಆಫ್ಟರ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಆ ಥರ ಒಂದು ಸ್ಟ್ಯಾಚು ಇದೆ ಅದು ಫಿಗರ್. ಆ್ಯಂಡ್ ಆಲ್ಸೋ this is the another famous seal of the Indus Valley civilization. It shows yogis surrounded by animals. ಒಂದು ಯೋಗಿ ಇದ್ದಾರೆ, ಅವ್ರು ಸರೌಂಡೆಡ್ ಫುಲ್ ಆ್ಯನಿಮಲ್ಸ್ ಇದೆ. ಇದು ಒಂದು ಸೀಲ್. ಇದು ಸಹ ನಮಗೇನು ತಿಳಿಸ್ತಾ ಇದೆ ಅಂತಂದರೆ ಆ ಟೈಮಲ್ಲಿ ಸೀಲ್ ಸಹ ಯೂಸ್ ಮಾಡ್ತಾಯಿದ್ರು, ಆ ಟೈಮಲ್ಲಿ ಬ್ರಾನ್ಸ್ ಮೆಟಲ್ಸ್ ಮಾಡ್ತಾಯಿದ್ರು ಅಂತ ಇದರಿಂದ ನಮಗೆ ಗೊತ್ತಾಗ್ತಾ ಇದೆ. ದ ಯೋಗಿ ಈಸ್ ಪಶುಪತಿ. ಅವ್ರ ಹೆಸರು, ಆ ಯೋಗಿ ಹೆಸರೇನು? ಪಶುಪತಿ. He is the lord of animals. They told that they believed that he was the lord of animals. So historians believe that it throws light on the religion of that time. Historians ಏನು ಬಿಲೀವ್ ಮಾಡ್ತಾರೆ ಅಂತಂದರೆ ಅದು ಲೈಟ್ ಥ್ರೋ ಮಾಡ್ತಾರೆ. ಎಲ್ಲಿ ರಿಲಿಜನ್, ಅವ್ರ ರಿಲಿಜನ್ ಹೇಗಿತ್ತು, ಅವ್ರು ಯಾವ ಗಾಡ್ನ ಪ್ರೇ ಮಾಡ್ತಾಯಿದ್ರು, ಲೈಕ್ ಪಶುಪತಿ, ಅವ್ರ ಲಾರ್ಡ್ ಆಫ್ ಆ್ಯನಿಮಲ್ಸ್, ಅವ್ರನ್ನ ಅವರು ವರ್ಷಿಪ್ ಮಾಡ್ತಾಯಿದ್ರು, ಇದನ್ನೆಲ್ಲ ಗೊತ್ತಾಗ್ತಾ ಇದೆ. Yes children, I hope you have understood the cities Mohenjo-daro and Harappa. So in this lesson you have come to know how the people started civilizing and developing. So stone age in the bronze age ge bandru, they started taming animals, they started to trade with other cities and also countries. So ಈ ಥರ ಏನಾಯಿತು, ಬರ್ತಾ ಬರ್ತಾ ಹ್ಯೂಮನ್ ಬೀಯಿಂಗ್ ಸಿವಿಲೈಸ್ಡ್ ಆಗ್ತಾ ಹೋದರು. So this is about the lesson children. Now here is a home assignment. First one, Mohenjo-daro and dash were the two largest cities in the Indus Valley. One more city, which pa? Yes, Harappa. The houses were made of mud and clay bricks. Clay bricks. They had a very advanced drainage system. The yogi Pasupati is the lord of animals. Yes, children. Thank you.